ನೋಡಿ ಪಾಪ ಹುಡುಗ ಎದ್ರುಕೊಂಡು ಹೆಂಗ್ ಹೋಗ್ತಾ ಇದ್ದಾನೆ ಅಂತ. ಎಲ್ಲರಿಗೂ ಭಯ ಅಂದ್ರೆ ಭಯ ಭಯ. ನೋಡಿ ಈ ಹುಡುಗ ಧೈರ್ಯವಂತ ನೋಡಿ, ಏನು ಆರಾಮಾಗಿ ಬರ್ತಾವನೆ. ಹೊಡ್ತೀಗ ಫೋಟೋ ಗಿಟಲ್ಲಿ ತೆಗಿಯೋಕ್ಕಿಲ್ಲ, ಆಗಲ್ಲ ಮನುಷ್ಯ, ನಂಗೆ ಏನೇ ಹೇಳಬೇಡ. ವೀಡಿಯೋಲ್ಲ ಸ್ಕ್ರೀನ್ ಶಾಟ್ ತಗೊಂಬಿಡು. ಇಲ್ಲಿ ಒಂದು ವ್ಯೂ ಹಾಕೊಂಬಿಡಿ, ಕಾಪು ಆಪೋಸಿಟ್ ಬೀಚ್ದು ಏನು ಸಕ್ಕತ್ತಿದೆ, ಅಲ್ಟಿಮೇಟ್. ಗಣಿ ವಾಪಸ್ ಸಿಕ್ಬಿಟ್ಟ. ಗಣಿ ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಓಕೆ, ಇಲ್ಲಿ ಪಾರ್ಕಿಂಗ್ ಇದೆ, ಇಲ್ಲಿ ಪಾರ್ಕ್ ಮಾಡ್ಕೊಂಬಿಡುವ. ಹಾಂ ಇದ್ರೆ ಇಲ್ಲಿ ಇಲ್ಲ ನೋಡು ಖಾಲಿ ಆಯ್ತಾ, ಒಂದು ಕಾರಲ್ಲಿ ಸಹ ಅಷ್ಟು ಜಾಗ ಖಾಲಿ ಇದ್ಬಿಟ್ರೆ ಡಬ್ಬಕ್ಕಂತ ಹಾಕ್ಬಿಡೋಣ ಮಚ್ಚ. ಹೋಗುತ್ತೋ कार ತೆಗಿಯಕ್ಕೆ ಜಾಗ ಇರೋದು. निकल के जा रहे हैं हम लोग. ಆ ಕಡೆ ಎಕ್ಸಿಟ್ ಆಯ್ತಲ್ಲ, ಆ ಕಡೆ ಹಾಕ್ಬೋದು ಬಿಡದಾಗ ಬರೋ ಅಲ್ಲಿಂದ ಹೋಗ್ತೀರ. ಅದಕ್ಕೆಲ್ಲ ಸ್ವಾಮಿ ಕೊರಗಜ್ಜ ಐತಲ್ಲ ಅಲ್ಲಿ. ನೋಡಿ ಮಚ್ಚ, ಪಾರ್ಕಿಂಗ್ ಕೊಡಿಸ್ಬಿಡಿ ಮಚ್ಚ, ಇನ್ನೇನು ಬೇಡ. ನೋಡಿ ಮುಂದೆ ಹೋಗ್ತಾರಲ್ಲ ಏ ಸಾಕ ಜನ ಬಂದಿವ್ರ ಇಲ್ಲಿ ಮಚ್ಚ, ಸರಿಯಾಗಿ ಬಂದವ್ರ. A few moments later. ನಾವು ಮಲ್ಪೆಲ್ ಜನ ಅಂತಿದ್ವಿ, ಮಲ್ಪೆಲ್ಲಿ ಕಡಿಮೆ ಜನ. ಕಾಪು ಬೀಚಲ್ಲಿ ಭಯಂಕರ ಜನ ಅವರಿದ್ರು. ಪಾರ್ಕಿಂಗೇ ಸಿಗ್ತಾ ಇಲ್ಲ, ಕಷ್ಟಪಟ್ಟು ಪಾರ್ಕ್ ಮಾಡಿದ್ದಾಯ್ತು. ಪಾರ್ಕಿಂಗ್ ಎಲ್ಲಾರ್ದು ಟೈಮ್ ವೇಸ್ಟ್ ಆಯಿತು. 6 ಗಂಟೆಗೆ ಬಂದಿದ್ದೀವಿ, 6:15ಗೆ ಕ್ಲೋಸ್ ಅಂತೆ ಲೈಟ್ ಹೌಸು. ನೋಡೋಣ. ಹೇಳು ಗಣಿ. ಇದು ಟಾಪ್ 1 ಬೀಚ್. ಏಯ್ ಟಾಪ್ 1 ನಂಬರ್ 1 ಮುಗ್ದೋಯ್ತು ಮಚ್ಚ, ಮರವಂತೆ. ಇದು ನಂಬರ್ 2 ಬೀಚ್. ಇದು ನಂಬರ್ 2 ಬೀಚ್. ಫುಲ್ ಗೋವಾ ವೈಬ್ಸ್ ಗುರು ಇದು ಬೀಚ್ ಮಾತ್ರ. ಅಲ್ಲ ಸಖತ್ತಾಗಿದೆ ನೋಡಿ. ಗಣಿ ಬಾ ಗಣಿ. ಈಗ ಗಣಿ ಎಲ್ಲಾರ ಬರ್ಲಿ ಮಗ, ಏನಾರು ಅಂತೇಳಿ ಡೈವರ್ಟ್ ಮಾಡೋದು ಬರೇ ಮಗ. ಅದು ತಗೊಳ್ಳ ಇದು ತಗೊಳ್ಳ ಅಂದ್ಕೊಂಡು ಆಮೇಲೆ ತಗೊಂತೀವಿ ಅಂತ ಎಲ್ಲ ಬರ್ತಾ ಜನ ಜಾತ್ರೆ ಮಚ್ಚ ಕಾಪು ಬೀಚಲ್ಲಿ. ಮೇಲ್ನೋಡಲ್ಲಿ ಜನ ಬಿಟ್ಟೇ ಇಲ್ಲ ಅಲ್ಲಿ. ಬಿಟ್ಟವ್ರೆ ಮೇಲೆ ಬಿಟ್ಟವ್ರೆ. ಅಲ್ಲ ಇಳಿಯೋದೇ ಇಲ್ಲ ಅಂತಾರೆ. ಇಳಿಯೋದೇ ಇಲ್ಲ ಮೇಲ್ಗೆ ಹೋದ್ಮೇಲೆ. ಫುಲ್ ಜನ ಜಾತ್ರೆ ಆಗ್ಬಿಟ್ಟೈತೆ. ವ್ಯೂ 2 ಬಂಡೆಕಲ್ಲು, ಶೀಲೆಕಲ್ಲು ಎಲ್ಲ ಇದೆ, ಸಖತ್ತಾಗಿದೆ ಮಚ್ಚ. ನೀವು ಹಿಂದೆ ಬರೀ ಮಚ್ಚ, ನಾನು ಹಿಂಗೆ ಬರ್ತೀನಿ, ಹಿಡ್ಕೊತೀನಿ, ವಿಡಿಯೋ ಮಾಡ್ತೀನಿ, ನೀವು ಕಾಣಿಸ್ತೀರಾ ಇದರಲ್ಲಿ. ಗಾಯ್ಸ್ ಎಲ್ಲಿದ್ದೀವಿ ನಾವೀಗ? ನಂಬರ್ 2 ಬೀಚ್. ನಂಬರ್ 1 ಯಾವುದು? ಮಲ್ಪೆ ನಂಬರ್ 1. ನಂಬರ್ 2 ಇದು. ನಂಬರ್ 2 ಹೀರೋಯಿನ್, ನಂಬರ್ 2 ಬೀಚ್. ಯಾವುದೋ DJ ಇವೆಂಟ್ ನಡೀತೈತೆ. ಏನಲ್ಲಿ ಕ್ರಿಕೆಟ್ ಆಡ್ತಾ ಇದಾರೆ ಮಚ್ಚ ಅಲ್ಲಿ. ಮಲ್ಪೆ ಬೀಚ್ ಅಂದರೆ ಗಲೀಜ್ ಬೀಚ್, ಕಾಪು ಬೀಚ್ ನೆಕ್ಸ್ಟ್ ಲೆವೆಲ್ ಬೀಚ್. ಆ ಕಡೆ ಸನ್ಸೆಟ್ ಆಗ್ತಾ ಇದೆ, ವ್ಯೂ ಹಾಕೊಳ್ಳಿ. ಈಗ ಟೈಮ್ ಮುಗ್ದೋಗ್ಬಿಡುತ್ತೆ ಲೈಟ್ ಹೌಸ್ನ ನೋಡೋಕ್ಕೆ. ಅದಕ್ಕೆ ಆದಷ್ಟು ಬೇಗ ಹೋಗ್ಬಿಡ್ತೀವಿ, ಲೈಟ್ ಹೌಸ್ ನೋಡ್ಕೊಂಬಂದ್ಬಿಡೋಣ ಫಸ್ಟ್. ಕಾಪು ಲೈಟ್ ಹೌಸ್ ಬನ್ನಿ ಹತ್ತೋಣ. ಈಗ ಟಿಕೆಟ್ ಏನು ಒಬ್ರಿಗೊಂದು 10 ರೂಪಾಯಿ ಇರುತ್ತೆ, ನೋಡ್ಕೊಂಡು ಹತ್ತೋಣ. ಹೇಳ್ತೀನಿ ಎಷ್ಟಾಯ್ತು ಅಂತ. ಕಾಪು ದೀಪಸ್ತಂಭಕ್ಕೆ ಸುಸ್ವಾಗತ. ಲೈಟ್ ಹೌಸ್ ಟೈಮಿಂಗ್ಸ್ 5:15 ಇಂದ 6:30 ನೋಡ್ಕೊಂಬಿಡಿ. ಕಾಪು ಲೈಟ್ ಹೌಸ್ ಸುರುಳಿ ಆಕಾರದಲ್ಲಿರುವಂಥ ಮೆಟ್ಲು. ಒಬ್ಬರ ತಕ್ಕಷ್ಟೇ ಜಾಗ ಇರೋದು. ಆಪೋಸಿಟ್ ಅವ್ರು ಬಂದರೆ ಇನ್ನೊಬ್ರು ನಿಂತ್ಕೋಬೇಕು. ಟಿಕೆಟ್ ಪ್ರೈಸು ಒಬ್ಬರಿಗೆ 10 ರೂಪಾಯಿ. ಕ್ಯಾಮ್ರಾಗೇನು ತಗೊಳ್ಳಿಲ್ಲ. ನೋಡಿ ಗುರು, ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಇಲ್ಲಿ. ಅಲ್ಲಿ ತನಕ ಟ್ರಾಫಿಕ್ ಜಾಮ್. ಓಹೋ ಮೇಲ್ಗಡೆ ಬ್ಲಾಕ್ ಮಾಡಿಬಿಟ್ಟವ್ರೆ. ಫುಲ್ಲು ಸೆಕೆ ಹಾಕೊಂಡು ಹೊಡಿತೈತಿಲ್ಲಿ. ಯಾವಾಗಲಾರ ಜನ ಇದ್ದಾರ ಟೈಮಲ್ಲಿ ಬನ್ನಿ. ಈ ಸ್ಯಾಟರ್ಡೆ ಸಂಡೇ ವೀಕೆಂಡಲ್ಲಿ ಮಾತ್ರ ಬರೋಕ್ಕೆ ಹೋಗ್ಬೋದು. ವೀಕೆಂಡಲ್ಲಿ ಬಂದರೆ ಜನ ಜಾತ್ರೆ. ನೋಡಿ ಪಾಪ ಹುಡುಗ ಎದ್ರುಕೊಂಡು ಹೆಂಗೆ ಹೋಗ್ತಾ ಇದ್ದೀನಿ ಅಂತ. ಎಲ್ಲರಿಗೂ ಭಯ ಅಂದ್ರೆ ಭಯ ಭಯ. ನೋಡಿ ಈ ಹುಡುಗ ಧೈರ್ಯವಂತ ನೋಡಿ, ಏನು ಆರಾಮಾಗಿ ಬರ್ತಾವನೆ. ಕಂಗ್ರಾಟ್ಸ್. ನೋಡಿ ಹೆಂಗೆ ಹೋಗ್ತಾ ಇದ್ದಾನೆ ಅವನಲ್ಲಿ. ಅಯ್ಯೋ ಫುಲ್ ಧೈರ್ಯವಂತ. ಭಯ ಆಗ್ಬೇಕಾದ್ರೆ ಗುರು ಇಲ್ಲಿ. ಯಾಕೆ ಭಯ ಆಗ್ಬೇಕಾದ್ರೆ, ಈ ಕಡೆ ಎಡ್ಜಲ್ಲಿ ಬರಬೇಕಾದ್ರೆ ಈ ಲೆವೆಲ್ ಡೆಪ್ತ್ ಕಾಣುತ್ತೆ. ಬಾವಿ ಕೊಳವೆ ಬಾವಿ. ಕಂಬಿ ಹೈಟ್ ಮಾಡೋಕಿತ್ತು ಸರ್. ಇದು ತಿರ್ಗಾ ಟ್ರಾಫಿಕ್ ಜಾಮು, ವೇಟ್ ಮಾಡ್ತಾ ಇದ್ದೀವಿ. ಹೆಂಗೆ ಡೆಪ್ತ್ ತೋರಿಸಿ ನೋಡ್ಕೊಂಬಿಡಿ. ಆಪ್ತ ಮಿತ್ರ ಫಿಲಮಲ್ಲಿ ಇರ್ತಲ್ಲ, ಆ ಥರ ಇದೆ. ಸ್ವಲ್ಪ ತಲೆ ನೋಡ್ಕೋಬೇಕಿಲ್ಲ, ಹೊಡೆಯುತ್ತೆ ತಲೆಗಿದು. ಗೋಪಾಲ ಮೇಲ್ಗಡೆ ಕಂಟ್ರೋಲ್ ರೂಮಿಗೆ ಬಂದಿದ್ವಿ. ಇಲ್ಲಿ ಫ್ಯಾನ್ ಹಾಕಿದ್ದಾರೆ.
ಸ್ವಲ್ಪ ಜೀವ ಉಳ್ಕೊಂತವ್ರು. ಮತ್ತೆ ಇಲ್ಲಿ ಕಿಟಕಿಯಿಂದ ನೋಡಿ ಏನು ಸಕಲ ಕಾಣಿಸ್ತಾ ಇದೆ ಅಂತ ಸನ್ಸೆಟ್ಟು. ಕಿಟಕಿಯಿಂದ ಫುಲ್ ಗಾಳಿ ತಣ್ಣ ಹೊಡಿತಾ ಇದೆ ಗುರು, ಮಸ್ತ್ ಗಾಳಿ ಕಿಟಕಿಯಿಂದ. ಸ್ಲೈಡಿಂಗ್ ಡೋರು, ಅವ್ರು ಒಳ್ಳೆ ಗಾಳಿ ಬರ್ತಾರೆ. ಸುರುಳಿ ಮೆಟ್ಲು ಹತ್ಕೊಂಡ್ಬಂದ್ಮೇಲೆ ಇಲ್ಲಿ ಕಂಟ್ರೋಲ್ ರೂಮ್ ಇದೆ. ಕಂಟ್ರೋಲ್ ರೂಮಿಂದ ಒಳಗೆ ಇಲ್ಲಿ ಇನ್ನೊಂದು ಮೆಟ್ಲು ಹತ್ಕೊಂಡು ಹೋಗ್ಬೇಕು. ಇಲ್ಲಿ ಕೊನೆಯ ಸ್ಟೆಪ್ ಮೆಟ್ಲು ಮಾಡೋರು ಹೆಂಗಿದೆ ಅಂದರೆ ಭಾರಿ ಚಿಕ್ಕದು, ಭಯಂಕರ ಗ್ರೇಡಿಯಂಟ್ ಹಿಂಗಿದೆ ಹತ್ಬೇಕು. ಇಲ್ಲಿ ಆಲ್ಮೋಸ್ಟ್ ಒಂದು 5 ಅಡಿ ಗ್ಯಾಪಲ್ಲಿ ಒಂದು ಫ್ಲೋರ್ ಹತ್ತಿರ್ತೀವಿ. ಇಲ್ಲಿ ಅಂಬರೀಷ್ ಸ್ಟೈಲಲ್ಲಿ ಹತ್ತಿದ್ರೆ ಈಸಿ, ಸ್ಟ್ರೈಟ್ ಆಗುತ್ತೀವಿ ಅಂದರೆ ಭಾರಿ ಕಷ್ಟ. ಹಿಂಗಿದೆ ಇಲ್ಲಿ ಜಾಗ. ರೈಟ್ ಸೈಡ್ ಚಂದ. ಓಕೆ, ಥ್ಯಾಂಕ್ ಯು. ಇಲ್ಲೊಬ್ರು ಗಾಡಿ ಇದ್ದಾರೆ ಗುರು ಹೇಳೋದಕ್ಕೆ. ಫೈನಲಿ ಆನ್ ಟಾಪ್ ಆಫ್ ದ ಕಾಪು ವಾಚ್ ಟವರ್. ಹೋಗಿ ಮುಂದೆ ಹೋಗಿ. ಬನ್ನಿ. Look at the breathtaking view of Kapu Beach from Kapu Lighthouse Tower. ಫೋಟೋ ಗಿಟಲ್ಲಿ ತೆಗಿಯೋಕ್ಕಿಲ್ಲ, ಆಗಲ್ಲ ಮನುಷ್ಯ, ನಂಗೆ ಏನೇ ಹೇಳಬೇಡ. ವೀಡಿಯೋಲ್ಲೂ ಸ್ಕ್ರೀನ್ಶಾಟ್ ತಗೊಂಬಿಡು. ಮತ್ತು ಇಲ್ಲೊಂದು ನದಿ ಹರಿತಾ ಇದೆ, ಆ ಕಡೆಯಿಂದ ನದಿ ಬಂದು ಸೇರ್ಕೊತಾ ಇದೆ. ಅಂಡ್ ಬಂಡೆಗಳು ನೋಡಿ ಗುರು, ಏನು ಭಯಾನಕ ಬಂಡೆಗಳಿದ್ದಾವೆ ಇಲ್ಲಿ. ಬೀಚ್ ಸೈಡು ಬರೀ ಬಂಡೆಗಳು. ನಡಿ ಮುಂದೆ ಹೋಗಿ. ಕ್ಯೂನಲ್ಲಿದ್ದಾರೆ ಜನ. ಅಲ್ಲಿ ಸನ್ಸೆಟ್ ತನಕ ಕಾಯ್ಬೇಡಿ. ಇಲ್ಲಿ ಇಲ್ಲಿ ಸೋಲಾರ್ ಪ್ಯಾನಲ್ ಹಾಕ್ಬಿಟ್ಟು ಅಡ್ಡ ಆಗ್ಬಿಟ್ಟಿದ್ದು ಗುರು. ಇಲ್ಲಿ ಎಲ್ಲರೂ ಒಳ್ಳೆ ವ್ಯೂ ಕಾಣೋದು. ಆ ಕಡೆ ದೂರದಲ್ಲಿ ಸನ್ಸೆಟ್ ಆಗ್ತಾ ಇದೆ ಸಮುದ್ರದಲ್ಲಿ. ಆದರೂ ಕಾಪು ಬೀಚ್ ಮಾತ್ರ ಭಯಾನಕ ಜನ ಗುರು. ಹೆವಿ ಜನ ಅವರೇ. ಶನಿವಾರ ಭಾನುವಾರ ವೀಕೆಂಡಲ್ಲಿ ಯಾರು ಬರೋಕ್ಕೆ ಹೋಗಬೇಡಿ, ವೀಕ್ ಡೇಸಲ್ಲಿ ಬನ್ನಿ. ನಂಬರ್ 2 ಹೀರೋ ಕಾಪು ಬೀಚ್ ನೋಡಿ ಗುರು, ಇಲ್ಲಿಂದ ಕಾಣುತ್ತೀಂಗೆ ಕಾಪು ಬೀಚ್. ಫಾಲೋಡ್ ಬೈ ಇಲ್ಲೆಲ್ಲ ಸುಮಾರು ಬಂಡೆಗಳಿದೆ, ರಾಕ್ಸ್. ಇಲ್ಲೊಂದು ದೊಡ್ಡ ರಾಕ್ ಇದೆ, ಇದನ್ನ ಹತ್ತಕ್ಕಾಗಲ್ಲ, ನೋಡ್ಬೇಕು, ಟ್ರೈ ಮಾಡಬೇಕು. ಹತ್ತಕ್ಕೆಲ್ಲೂ ಜಾಗ ಇಲ್ಲ, ಡೌಟು ಇದನ್ನ ಹತ್ತಕ್ಕಾಗೋದು. ಆ ಕಡೆಯಿಂದ ಸ್ವಿಮ್ ಮಾಡ್ಕೊಂಬಂದ್ರೆ ಇಲ್ಲಿ ಹತ್ಬೋದು. ಮತ್ತು ಈ ಕಡೆ ಫಿಶರ್ಮ್ಯಾನ್ ಬೀಚ್ ಇದೆ ನೋಡಿ, ಈ ಕಡೆ ಫಿಶರ್ಮ್ಯಾನ್ ಬೀಚ್ ಕಾಣುತ್ತೆ ಈ ಒಂದು ಎಂಡಲ್ಲಿ. ಒಳ್ಳೆ ವ್ಯೂ ಕಾಣುತ್ತೆ ಮಾತ್ರ ಈ ಲೈಟ್ ಹೌಸಿಂದ. ಬ್ಯೂಟಿಫುಲ್ ವ್ಯೂ. ಹಿಂಗೆ ಹೋಗ್ಬಿಟ್ರೆ ಮಲ್ಪೆ ಬೀಚ್ ಸಿಗುತ್ತೆ. ಹಂಗೆ ಹೋದ್ರೆ ನಮ್ಮ ರೂಮ್ ಸಿಗುತ್ತೆ. ಹೌದು, ಹಂಗೆ ಹೋದ್ರೆ ಸಿಕ್ಬಿಡುತ್ತೆ ನೋಡಿ ಇವರು. ಒಂದು ರೌಂಡ್ ಹಾಕೊಂಬರೋ ಅಷ್ಟರಲ್ಲಿ 2 ನಿಮಿಷ ಆಯಿತು. ಇಲ್ಲಿಂದ ಈ ಥರ ಕಾಣುತ್ತೆ ವ್ಯೂ. ನಂಬರ್ 2 ಹೀರೋಯಿನ್, ನಂಬರ್ 2 ಬೀಚ್. ತಿರ್ಗಾ ಇನ್ನೂ ರೌಂಡ್ ಬಂದ್ವಿ, ಮತ್ತೆ ಅದೇ ಇದರಲ್ಲಿ ದಾಡ್ಕೊಂಡು ಈಗ ಹೋಗ್ತೀವಿ, ಸಾಕು, ಕಳಿಗೆ ಹೋಗ್ಬಿಡೋಣ. ಅಲ್ಲಾಡ್ಸಿ ನೋಡಿ ಏನು ಮಾಡೋದೈತಿ. ಇಲ್ಲಿ ಮುಳುಗ್ಬಿಡ್ತು ಸೂರ್ಯ. ಇಲ್ಲಿನ ಒಂದು ವ್ಯೂ ಹಾಕೊಂಬಿಡಿ, ಕಾಪು ಆಪೋಸಿಟ್ ಬೀಚ್ದು. ಏನು ಸಾಕತ್ತಿದೆ, ಅಲ್ಟಿಮೇಟ್. A few moments later. ಇದೇ ಲೈಟ್ ಹೌಸ್ದು ಲೈಟು ಕಂಟಿನ್ಯೂಸ್ ಆಗಿ ತಿರುಗುತ್ತೆ. ಲೈಟ್ ಹತ್ಕೊಂಡು ಲೈಟ್ ತಿರುಗುವಕ್ಕೆ ಇಲ್ಲಿ ಮೋಟ್ರ್ ಇದೆ. ಮೋಟ್ರಿಗೆ ಇಲ್ಲಿ ಫುಲ್ ಗೇರ್ ಸಿಸ್ಟಮ್ ಇದೆ, ತಿರುಗುತ್ತೆ. ಇನ್ನು ಬರ್ತಾ ಇದ್ದಾರೆ. ಈ ಒನಕೆ ಬೋನ್ ಕಿಂಡಿ ಒಳಗಿಂದ ಬರ್ತಾರಲ್ಲ, ಹಂಗೆ ಬರ್ತವ್ರೆ ಒಬ್ಬೊಬ್ರೆ ನೋಡಿ. ಇವರು ಇಳಿಬೇಕಾದ್ರೆ ಭಯಂಕರ ಮಜಾ ಆಯ್ತು ಇಲ್ಲಿ ನೋಡಿ, ಹೆಂಗೆ ಇಳಿಬೇಕು ಅಂತ. ಮೆಟ್ಲು ಯಾವುದಿದು ಟೋಪಿಟ್ಟು ತಲೆಗೆ ಹಾಕೋ. ಬಾ ನಾವು ಅಂಬರೀಷ್ ಸ್ಟೈಲಲ್ಲಿ ಇಳಿತೀವಿ ಮಚ್ಚ. ಅಂಬರೀಷ್ ಸ್ಟೈಲ್ ಇಳಿದ್ಬಿಟ್ರೆ ಟಕ ಇಳಿದ್ಬಿಡೋದು, ಇಲ್ಲಾರೆ ಭಾರಿ ಕಷ್ಟ. ಇಲ್ಲಿ ಭಯ ಆಗುತ್ತೆ, ಸಿಕ್ಕಾಬಿಟ್ಟೆ ಸ್ಟೀಪ್ ಇದೆ ಮೆಟ್ಲು. ಇಲ್ಲಿ ನೋಡಿ ರಿಯಲ್ ಪಿಕ್ಚರ್ ಇರೋದು ಅಂದರೆ ಇಲ್ಲಿ ಯಾವುದೋ ಬೂತ್ ಬಗ್ಲೆ ಲೆವೆಲ್ಗೆ ಹಿಂಗಿದೆ ಗುರು. ಬನ್ನಿಯಮ್ಮ. ಸೈಡಿಗೆ ಹೋಗ್ಬಿಡಿ ನೀವು, ಆ ಕಡೆ ಬನ್ನಿ. ಲೆಫ್ಟಿಗೆ ಹೋಗಿ ನೀವು, ಇಳಿ ಹತ್ತವರು.
ಇಳಿಯೋದು ಈಸಿ ಮಾರ್ರೆ ಅಲ್ವಾ? ಇಳಿಯೋದು ಸುಲಭ. ಇನ್ನೇನು ಅಂದರೆ ಮೆಟ್ಲ ಮೇಲೆ ಬರೀ ಮರಳು ಸೇರ್ಕೊಂಡಿದೆಯಲ್ಲ, ಸ್ಕಿಡ್ ಆಗೋ ಚಾನ್ಸಸ್ ತುಂಬ ಉಂಟು ಮರ ಇಲ್ಲಿ. ಭಾರಿ ಹುಷಾರಾಗಿರ್ಬೇಕಿಲ್ಲಿ. ಇಳಿತಾ ಇದ್ದೀವಿ ಮುಗಿತಾನೇ ಇಲ್ಲ ಇದು. ಬರೋ ಕಾಪು ಬೀಚ್ ಲೈಟ್ ಹೌಸ್ ಟವರ್ ವಿಸಿಟ್ ಮುಗೀತು. ಇನ್ನೇನು ಸನ್ಸೆಟೆಲ್ಲ ಆಗಿ ಕತ್ಲಾಗೋಗಿ ಬಂದಿದೆ. ಸೊ ಈ ವಿಡಿಯೋನ ಇಲ್ಲಿ ಕ್ಲೋಸ್ ಮಾಡ್ತೀನಿ. ಇನ್ನೇನೋ ಪ್ಲ್ಯಾನ್ ಇಲ್ಲ, ಒಂದು ಐಸ್ ಕ್ರೀಮ್ ಏನಾರು ತಿನ್ಕೊಂಡು ಸೀದಾ ಸ್ಟೇಗೆ ಹೋಗ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ ಕೆಲಸ. ಸೊ ಸಿ ಯು ಆನ್ ದ ಟುಮಾರೋಸ್ ವಿಡಿಯೋ. ತುಂಬ ಅಡ್ವೆಂಚರಸ್ ಆಗಿರುತ್ತೆ, ಮಿಸ್ ಮಾಡಿದೆ ನೋಡಿ.